ಎಲ್ಲೋ ಇರುವ ಅಮೇರಿಕ ಕರ್ನಾಟಕ ಬಂದ್ಬಿಟ್ಟು ಕರ್ನಾಟಕ ಟ್ಯಾಲೆಂಟ್ಸ್ಗಳಿಗೆ ಒಂದು ವೇದಿಕೆ ಕೊಟ್ಟಿದೆ, ಸ್ಟೇಜ್ ಕೊಟ್ಟಿದೆ. ಇಲ್ಲೇ ಇರೋ ಕರ್ನಾಟಕ ನಮಗೊಂದು ಸ್ಟೇಜ್ ಕೊಟ್ಟಿಲ್ಲ. ಕರ್ನಾಟಕ ಟ್ಯಾಲೆಂಟ್ಸ್ಗಳಿಗೆ ಒಂದು ಸ್ಟೇಜ್ ಕೊಟ್ಟಿಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕದಲ್ಲಿ ಟ್ಯಾಲೆಂಟ್ಸ್ಗಳಿಗೆ ಯಾವುದೇ ಸ್ಟೇಜ್ ಇಲ್ಲ. ಇದರ ಬಗ್ಗೆ ನೀವು ಮೊದಲು ಆತ್ಮವಿಮರ್ಶೆ ಮಾಡಿ. ಕರ್ನಾಟಕದ ಟ್ಯಾಲೆಂಟ್ಸ್ಗಳಿಗೆ, ಪ್ರತಿಭೆಗಳಿಗೆ ಕರ್ನಾಟಕದಲ್ಲಿ ಒಂದು ವೇದಿಕೆ ಮಾಡಿಕೊಡಿ. ಆಮೇಲೆ ಯೂಟ್ಯೂಬರ್ಗಳ ಬಗ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋರ ಬಗ್ಗೆ ಮಾತಾಡಿ. ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕವನ್ನು ಸಂಕುಚಿತವಾಗಿ ಇಟ್ಟಿದ್ದೀರಾ. ಯಾವುದೋ ಒಂದು 3 ಡಿಸ್ಟಿಕ್ಕು, ಯಾವುದೋ ಒಂದು ಕುಟುಂಬ ಆಳ್ತಾ ಇದೆ ಕರ್ನಾಟಕವನ್ನು ವಿಶಾಲವಾಗಿ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ, ಗುರಿ. ಇದಕ್ಕೆ ನೀವು ಅಡ್ಡ ಬರಬೇಡಿ. ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಆಫೀಸ್ ಬಾಗಿಲಿಗೆ ಬಂದಿದ್ದೀವಾ? ಇಲ್ಲ ಅಲ್ವಾ? ಇದು 31 ಡಿಸ್ಟಿಕ್ಕಿನ ರಾಜ್ಯ, ಕರ್ನಾಟಕ ರಾಜ್ಯ. ಇದ್ರ ಬಗ್ಗೆ ಆತ್ಮ ವಿಮರ್ಶೆ ಮಾಡಿಕೊಳ್ಳಿ, ಆಮೇಲೆ ಮಾತಾಡಬೇಕು. ಕರ್ನಾಟಕವನ್ನು ವಿಶಾಲವಾಗಿ ಬಿಟ್ಬಿಡಿ. ಟ್ಯಾಲೆಂಟ್ಸ್ಗಳನ್ನ ತುಳಿಯೋಕೆ ಹೋಗಬೇಡಿ. ಇದು ನಿಮ್ಮಿಂದ ಅಸಾಧ್ಯ, ಆಗದೇ ಇಲ್ಲ. ಕರ್ನಾಟಕವನ್ನು ಚೇಂಜ್ ಮಾಡ್ತೇವೆ, ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತೇವೆ. ನೂರಾರು ಪ್ರತಿಭೆಗಳು ಕರ್ನಾಟಕಕ್ಕೋಸ್ಕರ ಕೆಲಸ ಮಾಡ್ತಾರೆ. ಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರಕ್ಕೆ ಹೋಲಿಸ್ಕೊಂಡ್ರೆ ಕರ್ನಾಟಕ ಭಾಳ ಹಿಂದಿದೆ. ಇದಕ್ಕೆ ಲೆಕ್ಕ ಕೊಡ್ರಿ. ಫಸ್ಟ್ ಮಾತಾಡೋದಕ್ಕಿಂತ ಮೊದಲೇ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ತಾರಂತ ಹೇಳ್ತೀರಲ್ಲ, ಬರ್ತೀವಿ, ಆಚೆ ಬರ್ತೇವೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಿದ್ವಿ. ಕನ್ನಡಿಗರೇ, ಬೆಳೆಯೋರನ್ನ ತುಳಿಯೋಕೆ ಹೋಗಬೇಡಿ. ಇದರಿಂದ ನಿಮ್ಗೇನು ಸಿಗೋದಿಲ್ಲ. ನನ್ನ ತುಳಿದ್ರೆ ಇನ್ನೂ ಪುಟ್ಕೊಂತಾನೆ. ಕಾಲ ಬದಲಾಗಿದೆ. ಇದು ಡಿಜಿಟಲ್ ಇಂಡಿಯಾ. ಯಾವ ಕುಟುಂಬ ರಾಜಕಾರಣಿಗಳ ಮುಕ್ತ ರಾಜ್ಯ ಆಗುತ್ತಿದ್ದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತದೆ. ಕನ್ನಡಿಗರೇ, ನಮಸ್ಕಾರ.